Sudden, forever on fire. ಬಳ್ಳಾರಿ ಬಿಜೆಪಿಯಲ್ಲಿ ಈಗ ಕೊತ ರಾಂಗ್ ಆಗಿದ್ದಾರೆ ರಾಮುಲು. ವರಿಷ್ಠರು ಹಾಗೆ ಜನಾರ್ದನ್ ರೆಡ್ಡಿ ವಿರುದ್ಧವೇ ಕೆಂಡ ಕಾರ್ತಾ ಇದ್ದಾರೆ. ನೋಡಿ, ಬಳ್ಳಾರಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಅದರಲ್ಲೂ ಮಾಜಿ ಸಚಿವ ರಾಮುಲು ವರ್ಸಸ್ ರೆಡ್ಡಿ ನಡುವಿನ ಈ ಬಡಿದಾಟ ಇದೆಯಲ್ವಾ, ಇದು ಮತ್ತೊಂದು ಹಂತಕ್ಕೆ ಹೋಗಿದೆ. ಈಗ ಬಿಜೆಪಿಯಲ್ಲೇ ಇರ್ತಾರ, ಹಾಗಾದ್ರೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ರಾಮುಲು? ಬಳ್ಳಾರಿ ಕಾರ್ಯಕರ್ತರಲ್ಲಿ ಹೀಗೊಂದು ಟಾಕ್ ಶುರುವಾಗಿದೆ. ಮತ್ತೊಂದು ಪಕ್ಷದತ್ತ ಮುಖ ಮಾಡ್ತಾರ ವಾಲ್ಮೀಕಿ ನಾಯಕ. ಇಂದು ಮಹತ್ವದ ಸುದ್ದಿಗೋಷ್ಠಿ ಕರೆದಿದ್ದಾರೆ ಶ್ರೀರಾಮುಲು. ಜನಾರ್ದನ್ ರೆಡ್ಡಿ ವಿರುದ್ಧ ನೇರ ತೊಡೆ ತಡ್ತಾರ. ಬಳ್ಳಾರಿ ಬಿಜೆಪಿ ಕೊತ ಅಂತ ಕುದೀತಾ ಇದೆ. ರಾಮುಲು ರಾಂಗ್ ಆಗಿದ್ದಾರೆ ಈಗ. ಅಂದ್ರೆ ಇಲ್ಲಿ ಅಗರ್ವಾಲ್ ಅವರ ಮುಂದೆ ನಡೆದಂತಹ ಕೆಲವೊಂದಿಷ್ಟು ಆ ಬೆಳವಣಿಗೆಗಳೇನಿದ್ದಾವೆ, ನೇರವಾಗಿ ಅವರಿಗೆ ಅಪಮಾನ ಮಾಡಿದ್ದಾರೆ ಎನ್ನುವಂಥ ಆರೋಪ. ನನಗೆ ಮುಜುಗರ ಆಯಿತು, ಅವಮಾನ ಆಯಿತು. ಬಹಿರಂಗ ಸಭೆಯಲ್ಲಿ ಸಂಡೂರು ಸೋಲಿಗೆ ನೀನೇ ಕಾರಣ ಅಂತ ಹೇಳಿದರು. ನಾನು ಪಕ್ಷವನ್ನು ಬಿಡೋಕೆ ರೆಡಿಯಾಗಿದ್ದೇನೆ, ನಿಮ್ಗಿಷ್ಟ ಇಲ್ವಾ ಹೇಳಿ. ಪ್ರಾಥಮಿಕ ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಮುಲು ಹೇಳಿದ್ದಾರೆ. TV5 ಜೊತೆಗೆ ನಿನ್ನೆ ಮಾತಾಡ್ತಾ ಹೇಳಿದರು, ಭಾವುಕರಾಗಿ ಮಾತಾಡಿದ್ರು ಅವರು. ವಿಜೇಂದ್ರ ಅವರು ನಗಾಡ್ತಾ ಇದ್ರು, ಅಗರ್ವಾಲ್ ನನಗೆ ಬೈತಾ ಇದ್ರೆ ಅಂತ. ಇನ್ನು ಬಳ್ಳಾರಿಯ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ಶ್ರೀರಾಮುಲು ಅವರ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ. ಈಗ ಶ್ರೀರಾಮುಲು ಅವರು ಬಿಜೆಪಿಯಲ್ಲೇ ಇರ್ತಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಾರಾ, ಅಥವಾ ತಮ್ಮದೇ ಪಕ್ಷವನ್ನ ಏನಾದರೂ ಹುಟ್ಟು ಹಾಕ್ತಾರಾ ಮತ್ತೊಂದು ಸಾರಿ ಅಂತ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಪ್ರಭಾವಿ ನಾಯಕರಾಗಿದ್ದಾರೆ ಶ್ರೀರಾಮುಲು ಅವರು. ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧ. ಮತ್ತಷ್ಟು ಮಾಹಿತಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ರಾಜಕಾರಣ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಆ ದೋಸ್ತಿ, ಅವರ ಒಂದು ಸ್ನೇಹ, ಸಂಘಟನೆ, ಅದೆಲ್ಲದೂ ಕೂಡ ಒಂದು ರೀತಿ ಅಚ್ಚಳಿಯಾಗಿ ಹಾಗೆ ಉಳಿದಿತ್ತು. ಮತ್ತೆ ರಿಪೀಟ್ ಆಯಿತು ಅಂತ ಅಂದ್ಕೊಂಡಿದ್ರು. ಆದರೆ ಅವರಿಬ್ಬರ ನಡುವಿನ ಸಂಬಂಧ ಹಳಿಸಿದೆ ಅನ್ನೋದಕ್ಕೆ ರಾಮುಲು ಅವರ ಹೇಳಿಕೆಗಳು ಸಾಕ್ಷಿ ಆಗ್ತಾ ಇದೆ. ಈ ಮಹಾ ಬಿರುಕು ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ? ಈಗ ರಾಮುಲು ಅವರು ಪಕ್ಷ ತೊರೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ ಹೇಗೆ? ಬಳ್ಳಾರಿ ಅಂತ ಹೇಳಿದ್ರೆ ಬಳ್ಳಾರಿಯ ರಾಜಕೀಯ ವಿಭಿನ್ನ ಅಂತಾನೆ ಹೇಳ್ಬೋದು. ಮತ್ತು ರಾಮುಲು ಮತ್ತು ರೆಡ್ಡಿ ಇವರಿಬ್ಬರ ದೋಸ್ತಿ ಏನಿದೆ, ಬಹಳಷ್ಟು ಅವಿನಾಭಾವ ಸಂಬಂಧ ಕೂಡ ಇತ್ತು. ಅಣ್ಣ ತಮ್ಮಂದರ ತರ ಇರುವಂತ ಇಬ್ಬರ ನಾಯಕರ ಏನಿದ್ರೆ ಇವತ್ತು ಒಬ್ಬರಿಗೊಬ್ಬರು ಮುನ್ಸು ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಅವರಿಬ್ಬರ ನಾಯಕರ ಮುನ್ಸಿಗೆ ಅಸಲಿ ಕಾರಣ ಏನು ಅಂತ ಕೂಡ ಸಾಕಷ್ಟು ಬಳ್ಳಾರಿ ಜಿಲ್ಲೆಯ ಬಿಜೆಪಿ ಪವರ್ ಸೆಂಟರ್ ಕಂಟ್ರೋಲ್ ಏನಿದ್ರೆ ಇವ್ರಿಗೆ ಪ್ರತಿಷ್ಠೆ ಕೂಡ ಆಗಿರುವಂತದ್ದು. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗಿರುವ ಹಿನ್ನೆಲೆಯಲ್ಲಿ ಸಂಡೂರು ಬೈ ಎಲೆಕ್ಷನ್ ಕೂಡ ಬಂತು. ಬೈ ಎಲೆಕ್ಷನ್ ಅಲ್ಲಿ ದಿಢೀರಂತ ಉಸ್ತುವಾರಿ ಕೂಡ ಆದ್ರು. ಉಸ್ತುವಾರಿಯಾಗಿ ಸಾಕಷ್ಟು ಅಲ್ಲಿ ಕೆಲಸಗಳನ್ನ ಕೂಡ ಮಾಡಿದ್ರು. ಅದ್ರ ಜೊತೆಯಾಗಿ ರಾಮುಲು ಅವರು ಕೂಡ ಏನು ಸಂಡೂರು ಉಪಚುನಾವಣೆಯಲ್ಲಿ ಭಾಗಿಯಾಗಬೇಕಾಗಿತ್ತು, ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಕೆಲವೊಂದಿಷ್ಟು ಚುನಾವಣೆ ಆದ ವೇಳೆ ಅಲ್ಲಿ ಕೂಡ ಕೆಲವೊಂದಿಷ್ಟು ಅಸಮಾಧಾನ ಇತ್ತು. ಇನ್ನು ಪರಾಜಿತ ಅಭ್ಯರ್ಥಿಗಿಂತ ಬಂಗಾರ ಹನುಮಂತ ಏನಿದ್ದಾರೆ, ಬಂಗಾರ ಹನುಮಂತ ಅವರು ಕೂಡ ಹೈಕಮಾಂಡ್ಗೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದ್ರೆ ಇಲ್ಲಿ ನನಗೆ ಸರಿಯಾಗಿ ಅವರು ಬೆಂಬಲವನ್ನ ನೀಡಲಿಲ್ಲ. ಯಾಕಂದ್ರೆ ಶ್ರೀರಾಮುಲು ಏನಿದ್ದಾರೆ ಒಂದು ST ಸಮುದಾಯದ ಪ್ರಮುಖ ಮುಖಂಡರು ಕೂಡ ಹೌದು, ಅವ್ರದೇ ಆದಂತ ಪ್ರತಿಷ್ಠೆ ಇದೆ. ಇನ್ನು ಸಂಡೂರಿನಲ್ಲಿ ಅತಿ ಹೆಚ್ಚಾಗಿ ST ಸಮುದಾಯದ ಜನರು ಇರೋದ್ರಿಂದಾಗಿ ಅವರು ನನಗೆ ಸರಿಯಾಗಿ ಅಲ್ಲಿ ಬೆಂಬಲವನ್ನ ಕೊಟ್ಟಿದ್ರೆ ನನಗೆ ಇನ್ನಷ್ಟು ಅನುಕೂಲ ಆಗ್ತಾ ಇತ್ತು ಅನ್ನುವಂತ ಮಾತನ್ನ ಕೂಡ ಅಲ್ಲಿ ಹೈಕಮಾಂಡ್ಗೆ ತಿಳಿಸಿರುವಂತದ್ದು. ಇನ್ನು ಹೈಕಮಾಂಡ್ಗೆ ತಿಳಿಸಿರುವಂತ ಸಂದರ್ಭ ನನ್ನ ಸೋಲಿಗೆ ಕಾರಣ ಆಗೋದಕ್ಕೇನೆ ಶ್ರೀರಾಮುಲು ಅಂತ ನೇರವಾಗಿ ಪರಾಜಿತ ಅಭ್ಯರ್ಥಿಯನ್ನು ಹನುಮಂತ ಏನಿದ್ರೆ ಅಲ್ಲಿ ಹೇಳಿದ್ರಿಂದಾಗಿ ಅದರ ಜೊತೆಯಾಗಿ ಬಂಗಾರ ಹನುಮಂತು ರೆಡ್ಡಿ ಅವರ ಶಿಷ್ಯ, ರೆಡ್ಡಿ ಅವರ ಕೈಯಲ್ಲೇ ಬೆಳೆದಿರುವಂತ ಹುಡುಗ ಅನ್ನುವಂಥದ್ದು ಕೂಡ ಇರುವಂತದ್ದು. ಮತ್ತು ಇದೆಲ್ಲ ಆದ ಬಳಿಕ KRPP ಏನು ಪಕ್ಷವನ್ನ ಕಟ್ಟಿದ್ರು, ಅಂತಹ ಸಂದರ್ಭದಲ್ಲಿ ಕೂಡ ರೆಡ್ಡಿ ಅವರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು. ಈ ಬಿಜೆಪಿ ಹೈಕಮಾಂಡ್ ಜೊತೆಗೆ
ರಾಮ್ಲು ಕೂಡ ಚರ್ಚೆ ಮಾಡಿಲ್ಲ ಅನ್ನುವಂಥ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಕೂಡ ಇದೆ. ಮತ್ತು ಇವರಿಬ್ಬರ ಜಡ್ಡಿ ದೋಸ್ತಿ ಏನಿತ್ತು ಈಗ ಮತ್ತಷ್ಟು ಕುತೂಹಲ ಕೂಡ ಮೂಡುತ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಯಾಗಿ ಬಿಜೆಪಿ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಮುಖ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಮತ್ತು ಇನ್ನೇನು ಇವತ್ತು ಬೆಂಗಳೂರಿನಲ್ಲಿ ಕೂಡ ರೆಡ್ಡಿ ಅವರು ಒಂದು ಸುದ್ದಿಗೋಷ್ಠಿಯನ್ನ ಕೂಡ ಕರೆಯಲಾಗಿದೆ. ಆ ಸುದ್ದಿಗೋಷ್ಠಿ ಆದ ಬಳಿಕ ಬಳ್ಳಾರಿಯಲ್ಲಿ ಕೂಡ ಶ್ರೀರಾಮುಲು ಅವರು ಪತ್ರಕರ್ತರು ಮತ್ತು ಸುದ್ದಿಗೋಷ್ಠಿ ಮಾಡ್ತಾರಾ ಅನ್ನುವಂಥದ್ದು ಕೂಡ ಚರ್ಚೆ ಆಗಿದೆ. ಮುಂಬರೋ ದಿನಗಳಲ್ಲಿ ರೆಡ್ಡಿ ಅವರ ನಡೆ ಯಾವ ಕಡೆ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಭು. ಅಂದರೆ ಸಿದ್ದು, ಈಗ ಆ ಭಾಗದ ಹಿಂದುಳಿದ ನಾಯಕ ಶ್ರೀರಾಮುಲು ಅವರು ಅಂತ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲೂ ಎಸ್ ಟಿ ಸಮುದಾಯದ ಮತಗಳು BJP ಕಡೆಗೆ ವಾಲಕ್ಕೆ ಅವ್ರದ್ದು ಕೂಡ ಕೊಡುಗೆ ಇದೆ ಅನ್ನುವಂಥದ್ದು ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ಹಾಗಾಗಿ BJPಗೆ ಇದರಿಂದ ಆಗುವಂತಹ ನಷ್ಟನೇ ಜಾಸ್ತಿನಾ ಅಥವಾ ವೈಯಕ್ತಿಕವಾಗಿ ಇವ್ರಿಗೆ ನಷ್ಟ ಆಗ್ಬೋದಾ, ಹೇಗೆ? ಖಂಡಿತವಾಗ್ಲೂ ಪ್ರಭು, ಇದು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಬಿಜೆಪಿಯ ಪ್ರಬಲ ನಾಯಕರು ಶ್ರೀರಾಮುಲು ಅವರು ಕೂಡ ಹೌದು. ಯಾಕಂದ್ರೆ ST ಸಮುದಾಯದಲ್ಲಿ ಅನೇಕವಾದಂತಹ ಈ ಕುಂದುಕೊರತೆಗಳಾಗಿರ್ಬೋದು, ಸಮುದಾಯದ ಕೊರತೆಗಳನ್ನ ಇರಬಹುದು, ಅನೇಕ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಸಾಕಷ್ಟು ಅದರ ಬಗ್ಗೆ ಅವೇರ್ನೆಸ್ ಮಾಡುವಲ್ಲಿ ಕೂಡ ರಾಮುಲು ಅವರ ಜೊತೆಯಾಗಿದ್ದು ಒಬ್ಬ ಪ್ರಬಲ ನಾಯಕರು ಕೂಡ ಹೌದು. ಬಳ್ಳಾರಿ ಭಾಗದಲ್ಲಂತೂ ಕೂಡ ಅತಿ ಹೆಚ್ಚಾಗಿ ರಾಮುಲು ಅವರ ಅಭಿಮಾನಿ ಬಳಗ ಕೂಡ ಇದೆ. ಈಗಾಗಲೇ ಅಭಿಮಾನಿಗಳು ಕೂಡ ಒಂದು ಕಡೆ ಚಿಂತೆ ಕೂಡ ಆಗ್ತದೆ. ಯಾಕಂದ್ರೆ ಬಿಜೆಪಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ತಂದಂತಾಗುತ್ತೆ. ಒಬ್ಬ ಪ್ರಬಲವಾಗಿರುವಂತ ST ಸಮುದಾಯದ ಒಬ್ರು ಮುಖಂಡರು ನಮ್ಮ ಪಕ್ಷಕ್ಕೆ ಬಂದಲ್ಲಿ ನಮಗೂ ಕೂಡ ಹೆಚ್ಚಿಗೆ ಪ್ರಮುಖ ಆಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೂಡ ಚರ್ಚೆ ಆಗ್ತಿದೆ. ಏನಂದ್ರೆ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಕೆಲವೊಂದಿಷ್ಟು ಜನ ರಾಮುಲು ಅವರನ್ನ ಭೇಟಿ ನೀಡಿದ್ದಾರೆ. ಈಗಾಗಲೇ ನಮ್ಮ ಪಕ್ಷಕ್ಕೆ ಬರ್ತಾರೆ ಅನ್ನುವಂತ ಮಾತು ಕೂಡ ಚರ್ಚೆ ಆಗ್ತಾ ಇದೆ. ಆದ್ರೆ ಈಗ ಸದ್ಯ ಬಿಜೆಪಿ ಪಕ್ಷದಲ್ಲಿ ಕೂಡ ಇದನ್ನ ಅರ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಅತಿ ಹೆಚ್ಚಾಗಿ ST ಸಮುದಾಯದಲ್ಲಿ ಸಮುದಾಯ ಜನರು ಇರುವಂತದ್ದು ಮತ್ತು ಸಮುದಾಯದಲ್ಲಿ ಪ್ರಮುಖ ನಾಯಕರಾಗಿರುವಂತಹ ರಾಮುಲು ಅವರು ಏನಾದ್ರು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಲಾಭ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುವಂತದ್ದು. ಇನ್ನು ಇವತ್ತು ನಡೆಯುವಂತ ಏನು ಮಹತ್ವ ಸುದ್ದಿಗೋಷ್ಠಿ ಏನಿದೆ ಆ ಸುದ್ದಿಗೋಷ್ಠಿಯ ಮೇಲೆ ರಾಮುಲು ಅವರ ಭವಿಷ್ಯ ಕೂಡ ತಿಳಿಬಹುದಾಗಿದೆ ಪ್ರಭು. ಅಂದ್ರೆ ಸಿದ್ದು, ನಾವು BJPಲಿ ಒಂದ್ ಕಡೆ ಯತ್ನಾಳ್ ಮತ್ತೆ ವಿಜೇಂದ್ರ ನಡುವಿನ ಬಣ ಬಡಿದಾಟ ನೋಡ್ತಾ ಇದ್ದೀವಿ. ಅಸಮಾಧಾನಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ರೆಡ್ಡಿ ಅವರು ಕೂಡ ಒಂದು ಕಾಲದಲ್ಲಿ ಇಡೀ ಕರ್ನಾಟಕವನ್ನು ಶೇಕ್ ಮಾಡಿದಂಥವ್ರು. BJPಲಿ ಗಮನಿಸಿದರೆ ಸರ್ಕಾರ ಬರಲಿಕ್ಕೆ 2008ರಿಂದಲೂ ಕೂಡ. ಬಟ್ ಈಗ ಅವರ ಒಂದು ಮುನಿಸು ಮತ್ತು ಶ್ರೀರಾಮುಲು ನಡುವಿನ ಈ ವೈಮನಸ್ಸುಗಳೇನಿದೆ, ಖಂಡಿತವಾಗ್ಲೂ ಇದನ್ನು ದೂರ ಮಾಡಬೇಕು ಅಂತ ಹೇಳಿದ್ರೆ ಹೈಕಮಾಂಡೇ ಮಧ್ಯಪ್ರವೇಶ ಮಾಡಬೇಕು ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ಪ್ರಭು. ಯಾಕಂದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಸಾಕಷ್ಟು ಪೈಪೋಟಿ ಕೂಡ ಮಾಡ್ತಾ ಇದ್ರು. ಈ ಬಾರಿ ರಾಜ್ಯಾಧ್ಯಕ್ಷ ನಾನು ಆಗ್ತೀನಿ ಅನ್ನುವಂಥದ್ರಲ್ಲೇ ಸಾಕಷ್ಟು ಹೈಕಮಾಂಡ್ಗೆ ಒಂದ್ ಕಡೆ ತಲೆನೋವಾಗಿತ್ತು. ಯತ್ನಾಳ್ ಅವರ ಟೀಮು ಒಂದು ವಕಫ್ ವಿರುದ್ಧವಾಗಿ ಹೋರಾಟದ ಜೊತೆಯಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಮುಸ್ಕಿನ ಗುದ್ದಾಟ ಕೂಡ ನಡೀತಾ ಇತ್ತು. ಈಗಾಗಲೇ ಹೈಕಮಾಂಡ್ ಒಂದ್ ಕಡೆ ತಲೆನೋವಾಗಿತ್ತು. ಅದಾದ ಬಳಿಕ ಈಗ ಮತ್ತೆ ರೆಡ್ಡಿ ಮತ್ತು ರಾಮುಲು ಅವರ ಒಳ ಮುನಿಸು ಏನಿತ್ತು, ಇವರಿಬ್ಬರ ಚಿಗರಿ ದೋಸ್ತಿಗೆ ಒಡೆದೋಗಿರೋದ್ರಿಂದಾಗಿ ಇವರನ್ನ ಯಾವ ರೀತಿಯಾಗಿ ಹೈಕಮಾಂಡ್ ಸೇರಿಸಿ ಇವರಿಬ್ಬರನ್ನ ಸರಿಪಡಿಸಿ ಇವರಿಬ್ಬರಿಗ ಏನು ಸಮಸ್ಯೆಗೆ ಮಲಾಮ್ ಹಚ್ಚುವ ಕೆಲಸವನ್ನು ಹೈಕಮಾಂಡ್ ಮಾಡ್ತದ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆ ಆಗ್ತಾ ಇದೆ. ಆದ್ರೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರು ಒಂದಾಗೋ ಸಾಧ್ಯತೆಗಳು ಜಾಸ್ತಿ ಇದಾವ ಅಥವಾ ಇಲ್ಲ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.